ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ನಾನಿಲ್ಲಿ ಬಸಳೆ ಸೊಪ್ಪನ್ನು ಉಪಯೋಗಿಸಿ ಒಂದು ಕರಿ ಅಥವಾ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಬೇಗ ಮಾಡ್ಕೋಬೋದು, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬಸಳೆ ಸೊಪ್ಪು ತಂಪು ಮತ್ತು ನಾರಿನಾಂಶ ತುಂಬ ಇರುತ್ತೆ. ಇದನ್ನು ಅನ್ನದ ಜೊತೆಗೆ, ದೋಸೆ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲದ್ರ ಜೊತೆಗೂ ಮಾಡ್ಕೋಬೋದು. ಇಲ್ಲಿ ನಾನು ಬಸಳೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ದಂಟನ್ನು ಕೂಡ ಉಪಯೋಗ ಮಾಡಿದ್ದೀನಿ. ಎಳೆ ಬಸಳೆ ಸೊಪ್ಪಾಗಿರೋದ್ರಿಂದ ದಂಟಿನ ಸಮೇತ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಬಸಳೆ ಸೊಪ್ಪಿನಿಂದ ಸಾಮಾನ್ಯವಾಗಿ ತುಂಬ ವೆರೈಟಿ ರೆಸಿಪಿಗಳನ್ನು ನಾವು ಮಾಡ್ತೀವಿ. ಇದು ಸ್ವಲ್ಪ ವಿಭಿನ್ನವಾಗಿದೆ, ಹಾಗೆ ರುಚಿಯಾಗಿಯೂ ಇರುತ್ತೆ. ಈಗೊಂದು ಮಸಾಲೆಯನ್ನು ರುಬ್ಕೋಬೇಕು. ಮಿಕ್ಸರ್ ಜಾರ್ನಲ್ಲಿ ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಎಸಳುಗಳು, ಹುಣಸೆ ಹಣ್ಣು, ಒಂದು ದೊಡ್ಡ ನೆಲ್ಲಿಗಾತ್ರದ ಹುಣಸೆ ಹಣ್ಣು, ಸೋಂಪು, ಚಕ್ಕೆ, ಲವಂಗ, ಕೆಂಪು ಮೆಣಸಿನ ಪುಡಿ. ಇಲ್ಲಿ ನೀವು ಒಂದು ಈರುಳ್ಳಿಯನ್ನು ಬೇಕಾದರೂ ಹೆಚ್ಚಿ ಹಾಕ್ಕೋಬೋದು ರುಬ್ಬುವಾಗ. ಸ್ವಲ್ಪ ಅರಿಶಿಣ, ಇವಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡಿ ಇಟ್ಕೋಬೇಕು. ಹಾಗೆ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಕರಿಬೇವು, ಸಾಸಿವೆ, ಜೀರಿಗೆ, ಇಂಗು, ಸ್ವಲ್ಪ ಅರಿಶಿಣವನ್ನು ಹಾಕಿ ಸಾಸಿವೆ ಸಿಡಿಯೋವರೆಗೂ ಬಿಸಿ ಮಾಡಬೇಕು. ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಗೂ ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೆಟೊವನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೆಟೊ ಮೆತ್ತಗಾಗಬೇಕು, ಈರುಳ್ಳಿ ಬೇಯಬೇಕು, ಅಲ್ಲಿವರೆಗೂ ಅದನ್ನು ಬಾಡಿಸ್ಕೋಬೇಕು. ನಂತರ ಹೆಚ್ಚಿಟ್ಟಂತಹ ಬಸಳೆ ಸೊಪ್ಪನ್ನು ಸೇರಿಸಿ ಅದು ಚೆನ್ನಾಗಿ ಬೇಯುವವರೆಗೂ ನಾವಿಲ್ಲಿ ಹುರ್ಕೋಬೇಕು. ನೀರು ಹಾಕೋ ಅಗತ್ಯ ಇಲ್ಲ. ಬಸಳೆ ಸೊಪ್ಪಲ್ಲಿ ಸ್ವಲ್ಪ ನೋಳೆ ಅಂಶ ಇರುತ್ತೆ, ಅದಕ್ಕೋಸ್ಕರ ನೀರು ಹಾಕದೆ ಇದನ್ನು ಮೊದಲಿಗೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ, ಅಂದರೆ ಹುರಿದ್ಕೋಬೇಕಾಗತ್ತೆ. ಈಗ ಇಲ್ಲಿ ಸೊಪ್ಪು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ರುಬ್ಬಿದಂತಹ ಮಿಶ್ರಣವನ್ನು ಹಾಕಬೇಕು. ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇದನ್ನು ಮುಚ್ಚಿ ಬೇಯಿಸಬೇಡಿ, ಯಾಕೆಂದರೆ ಆ ಸೊಪ್ಪಿನಲ್ಲಿರುವ ಕಲರ್ ಹೋಗಿಬಿಡುತ್ತೆ. ಹಸಿರು ಕಲರ್ ಇದ್ದರೆ ಚೆನ್ನಾಗಿರುತ್ತೆ, ಆ ಕಲರ್ ಹೋಗಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಸೊಪ್ಪನ್ನು ಯಾವಾಗಲೂ ಮುಚ್ಚಿ ಬೇಯಿಸಬಾರ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ. ಬಸಳೆ ಸೊಪ್ಪಿನ ಕರಿ
ರೆಡಿ. ಇದನ್ನು ನೀವು ಚಪಾತಿ, ದೋಸೆ, ಅನ್ನದ ಜೊತೆಗೆ ಸರ್ವ್ ಮಾಡ್ಕೋಬೋದು. ಸ್ವಲ್ಪ ವಿಭಿನ್ನವಾಗಿರುವಂತಹ ಒಂದು ಕರಿ ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ.